ಪದ್ಮಿನಿ, ಯಾಕೇನು ಮಾತಾಡ್ತಾ ಇಲ್ಲ? ಕೆಲವೊಂದ್ಸಾರಿ ಮಾತಾಡೋದ್ರಿಂದ ಪರಿಸ್ಥಿತಿ ಇನ್ನೂ ಹಾಳಾಗತ್ತೆ. ಅದಕ್ಕಿಂತ ಮೌನವಾಗಿರೋದೇ ಒಳ್ಳೇದು. ನೀನು ಹೀಗೆ ಮೌನವಾಗಿದ್ರೆ ನಂಗೊಂಥರ ಭಯ ಆಗತ್ತೆ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಎಷ್ಟು ಕೆಟ್ಟ ಕೋಪ ಇದೆ ಅಂತ. ಆದರೆ ದಯವಿಟ್ಟು ನನ್ನ ನಂಬು ಪದ್ಮಿನಿ. ನಮಗೆ ಮುಂದೆ ಹುಟ್ಟ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿನ್ನ ಬಿಟ್ಟರೆ ಬೇರೆ ಯಾರನ್ನೂ ಹೆಂಡತಿಯಾಗಿ ಸ್ವೀಕರಿಸೋಕ್ಕಾಗಲ್ಲ. ನಕುಲ್, ಸ್ವಲ್ಪ ಹೊತ್ತು ಎಲ್ಲ ಮರೆತು ನೆಮ್ಮದಿಯಾಗಿರೋಣ. ದಯವಿಟ್ಟು ಏನು ಮಾತಾಡಬೇಡಿ. ಇಲ್ಲ ಪದ್ಮಿನಿ, ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ನನ್ನನ್ನು ನಾನೇ ಕೊಂದ್ಕೊಳ್ಳೋಣ ಅನ್ನೋಷ್ಟು ಕೋಪ ಬರ್ತಿದೆ. ನೋಡು, ನಿನಗೆ ಆ ಮನೇಲಿ ಇರೋಕೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಕೆಲಸ ಮಾಡೋಣ, ನಾವು ಬೇರೆ ಮನೆ ಮಾಡ್ಕೊಂಡು ಹೊರಟೋಗ್ಬಿಡೋಣ. ಅಲ್ಲಿ ನಾವಿಬ್ರೆ, ನನಗೆ ನೀನು, ನಿನಗೆ ನಾನು. ಅಲ್ಲಿ ಯಾರ ತಂಟೆ ತಕರಾರು ಇರೋದಿಲ್ಲ. ಏನಂತ್ಯಾ? ನಕುಲ್, ನಾವು ದೂರ ಹೋಗೋದ್ರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ? ನಾವು ಯಾವತ್ತೂ ಸಮಸ್ಯೆನ ಬಗೆಹರಿಸೋದನ್ನು ಕಲ್ತ್ಕೋಬೇಕು. ಅದರಿಂದ ತಪ್ಪಿಸ್ಕೊಂಡು ಹೋಗಬಾರ್ದು. ದಯವಿಟ್ಟು ನಿಮ್ಮ ಬಗ್ಗೆ ನೀವೇನೇನೋ ಯೋಚನೆ ಮಾಡಬೇಡಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನನಗೆ ನಮ್ಮ ಪರಿಸ್ಥಿತಿಗಿಂತ ನನ್ನ ತಾತ ಅಜ್ಜಿ ಪರಿಸ್ಥಿತಿ ನೆನೆಸ್ಕೊಂಡು ತುಂಬ ಸಂಕಟ ಆಗ್ತಿದೆ. ಈಗ ತಾನೇ ಅವ್ರ ಜೀವನ ಒಂದು ಹಂತಕ್ಕೆ ಬಂದು ಅವರೆಲ್ಲರೂ ಖುಷಿಯಾಗಿದ್ದಾರೆ. ಅದ್ರ ಜೊತೆಗೆ ನನ್ನ ಜೀವನನೂ ಸರಿ ಹೋಯ್ತಲ್ಲ ಅಂತ ನೆಮ್ಮದಿಯಾಗಿದ್ದಾರೆ. ಈಗ ಅವ್ರಿಗೆ ಅಂಕಿತ ವಿಷಯ ಗೊತ್ತಾದ್ರೆ ಖಂಡಿತ ಅವ್ರು ತುಂಬ ನೋವು ಅನುಭವಿಸ್ತಾರೆ. ಮತ್ತೆ ನನ್ನ ಬಗ್ಗೆ ನೆನೆಸ್ಕೊಂಡು ಕೊರಗ್ತಾ ಇರ್ತಾರೆ. ದಿಢೀರಂತ ನಾವು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಯಾಕೆ ಏನು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಕಷ್ಟನೋ ಸುಖನೋ ಇಲ್ಲೇ ಇದ್ಬಿಡೋಣ. ಆದಷ್ಟು ಅಂಕಿತ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾವೇ ಮ್ಯಾನೇಜ್ ಮಾಡೋಣ. ಏನಂತೀರಾ? ಪದ್ಮಿನಿ, ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿನ ನೋಯಿಸಿದ್ದಕ್ಕೆ ದೇವರೇ ಆ ಶಿಕ್ಷೆ ಕೊಟ್ಟ ಅನ್ಸುತ್ತೆ. ನಾನಿನ್ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಪದ್ಮಿನಿ. ಅದೇನೇ ಸಮಸ್ಯೆ ಬಂದರೂ ನಾನು ನಿನ್ನ ಜೊತೆಗಿರ್ತೀನಿ. ನಾನು ಎಲ್ಲನೂ ನಿನ್ನ ಜೊತೆಗೆ ನಿಂತು ಎದುರಿಸ್ತೀನಿ. ಅಗಸ್ತ್ಯ ಉವಾಚ. ಶ್ರೀ ಅಗಸ್ತ್ಯ ಉವಾಚ. ಆಶ್ವಾನನ ಮಹಾಬುದ್ಧೇ. ಆಶ್ವಾನನ ಮಹಾಬುದ್ಧೇ. ಸರ್ವಶಾಸ್ತ್ರ ವಿಶಾರದ. ಸರ್ವಶಾಸ್ತ್ರ ವಿಶಾರದ. ಕಟಿತಾ ಲಲಿತಾ ದೇವಶ್ಚ ಚರಿತಂ. ಕಥಿತಂ ದೇವಸ್ಯ ಲಲಿತಾ ಚರಿತಂ. ಕಟಿತಂ ಕಥಿತಂ ಲಲಿತಾ ದೇವಶ್ಚ ಚರಿತಂ. ಲಲಿತಾ ದೇವಸ್ಯ ಚರಿತಂ. ಪರಮಾದ್ಭುತಂ. ಪರಮಾದ್ಭುತಂ. ಪೂರ್ವಂ. ಪೂರ್ವಂ. ಅಮ್ಮ, ಹ? ಅಪ್ಪ, ಅಪ್ಪ. ಯಾಕಮ್ಮ ನಾಗಲಕ್ಷ್ಮಿ, ಯಾಕೆ ಕೂಕೊಂಬರ್ತಾ ಇದ್ಯಾ? ಏನಾಯ್ತು? ಏನ್ ವಿಷಯ? ಅಪ್ಪ, ನಾನು ನಿಮ್ಗೆಲ್ಲ ಒಂದು ಖುಷಿ ವಿಚಾರ ಹೇಳ್ಬೇಕು. ಏನಮ್ಮ ಅದು? ನಿಮ್ಮ ಮೊಮ್ಮಗಳು ರುಕ್ಮಿಣಿ ಗಂಡ್ ನೋಡೋ ಶಾಸ್ತ್ರಕ್ಕೆ ಒಪ್ಕೊಂಡ್ಬಿಟ್ಲು. ಆ? ಏನಮ್ಮ ನೀನ್ ಹೇಳ್ತಾ ಇರೋದು ನಿಜನಾ? ಹೌದಪ್ಪ. ಅತ್ತೆ, ನೀವು ರುಕ್ಮಿಣಿನ ಸರಿಯಾಗಿ ಕೇಳಿದ್ರಿ ತಾನೆ? ಆಮೇಲೆ ನಾನು ಹೇಳಲೇ ಇಲ್ಲ ಅಂತ ಅವಳು ಜಾರ್ಕೊಂಡ್ಬಿಡ್ತಾಳೆ. ಹೌದು ಅಳಿಯಂದ್ರೆ, ಅವಳಿಗೆ ಎಲ್ಲಾ ಪರಿಸ್ಥಿತಿನ ಬಿಡಿಸಿ ಹೇಳ್ದೆ. ಅದಕ್ಕೆ ಯಾವ ತಕರಾರು ಮಾಡ್ದೇನೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಹೋ,
ಇನ್ನೇನ್ರಿ, ಈ ಮನೇಲೊಂದು ಶುಭ ಕಾರ್ಯ ಆಗ್ಬೇಕು ಅನ್ಕೋತಾ ಇದ್ರಿ, ಅದು ನಿಮ್ ಮೊಮ್ಮಗಳಿಂದಾನೇ ಆಗ್ತಾ ಇದೆ. ಈಗ್ಲಾದ್ರೂ ಸಮಾಧಾನನಾ? ಸಂತೋಷನ, ಡಬಲ್ ಖುಷಿ ಡಬಲ್ ಖುಷಿ. ನಮ್ಮ ಮದುಮಗಳನ್ನ ಈಗಲೇ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ನಾಗಲಕ್ಷ್ಮಿ, ಬೇಗ ಹೋಗಿ ರುಕ್ಮಿಣಿನ ಕರ್ಕೊಂಬ ಹೋಗು. ಏ ಬೇಡ ಕಣೆ ರೀ, ಸ್ವಲ್ಪ ನಿಧಾನ. ರುಕ್ಮಿಣಿ ಹೇಗೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಿದೆ. ನೀವೇನಾದ್ರು ಮಾತಾಡಿ ಕೆಲ್ಸ ಕೆಡಿಸ್ಬಿಡ್ಬೇಡಿ. ನಾಗಲಕ್ಷ್ಮಿ, ನೀ ಎಲ್ಲೂ ಹೋಗ್ಬೇಡ. ಅಲ್ಲ ಕಣೆ, ಅವಳು ಬಾಯಾರೆ ಒಂದ್ಸಲಿ ಕೇಳ್ಬಿಡೋಣ ಅಂತ ಆಸೆ ಅಷ್ಟೇ. ಅಪ್ಪ, ಈ ವಿಚಾರದಲ್ಲಿ ಯಾವ ಹೆಣ್ಮಕ್ಳು ತಾನೇ ಮುಂದೆ ಬಂದು ಎಲ್ಲ ಒಪ್ಕೋತಾರೆ. ಹೆಣ್ಮಕ್ಳು ಬೇಡ ಬೇಡ ಅಂದ್ರೆ ನಿಮ್ ಕೆಲ್ಸ ನೀವು ಮಾಡಿ ಅಂತ ಅರ್ಥ. ನಿಜ ನಿಜ ನಿಜ. ಇನ್ನು ನಾವು ಈ ವಿಷಯನ ವಿಳಂಬ ಮಾಡಬಾರ್ದು. ನಾನು ಈಗಲೇ ಆ ಬ್ರೋಕರ್ ಮನೆಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅತ್ತೆ, ನಿಜ ಹೇಳಿ, ನೀವು ಅವಳಿಗೆ ಬಲವಂತ ಮಾಡಿಲ್ಲ ತಾನೆ? ಇಲ್ಲ ಅಳಿ ಅಂದ್ರೆ ನಾನೇನು ಬಲವಂತ ಮಾಡಿಲ್ಲ. ಹಾಗೆ ಅವಳ ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲಲ್ವಾ? ನಾನು ಆ ವಿಚಾರ ಕೂಡ ಅವಳಿಗೆ ನೇರವಾಗಿ ಕೇಳ್ದೆ ಅಳಿ ಅಂದ್ರೆ, ಅದಕ್ಕೆ ಅವಳು ನನಗೆ ಮದ್ವೆ ಅಂದ್ರೆ ಇಷ್ಟ ಇಲ್ಲ, ಪ್ರೀತಿ ಗೀತಿ ಎಲ್ಲಿಂದ ಬಂತು ಅಂತ ಹೇಳಿದ್ಲು. ಅಪ್ಪ, ನೀವು ಕೇಳಿ ತಿಳ್ಕೊಂಡಿದ್ದು ಒಳ್ಳೇದಾಯ್ತು. ಇನ್ನು ಮೇಲೆ ಎಲ್ಲ ಸರಾಗವಾಗಿ ನಡೆದ್ಬಿಟ್ರೆ ಈ ಮನೆ ಮತ್ತೆ ನಂದ ಗೋಕುಲದ ಹಾಗೆ ಕಿಲ ಕಿಲ ಅಂತ ಇರುತ್ತೆ. ಹಾ, ಯಜಮಾನ್ರು ಫೋನ್ ಮಾಡ್ತಾವ್ರೆ. ರೀ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ, ಕಟ್ ಮಾಡ್ರಿ. ಹಲೋ ಮಣಿ, ನಾನು ಸತ್ಯಮೂರ್ತಿ ಮಾತಾಡ್ತಾ ಇರೋದು. ಹೇಳಿ ಯಜಮಾನ್ರೆ. ನನ್ನ ಮೊಮ್ಮಗಳು ರುಕ್ಮಿಣಿ ಮದುವೆಗೆ ಒಪ್ಕೊಂಡ್ಬಿಟ್ಲು. ಹೌದಾ ಯಜಮಾನ್ರೆ? ಹಾಗಾದ್ರೆ ನಾಳೆನೆ ಹೆಣ್ಣು ನೋಡೋ ಶಾಸ್ತ್ರ ಇಟ್ಕೊಂಡ್ಬಿಡೋಣ. ನಾಳೆನೆ ಬರ್ತೀನಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಹೌದಾ? ಸರಿ ಯಜಮಾನ್ರೆ, ನಾನು ಅವ್ರಿಗೆ ತಿಳಿಸ್ಬಿಡ್ತೀನಿ. ತಿಳಿಸ್ಬಿಡು. ತಿಳಿಸು. ಮಣಿ, ಎಲ್ಲಾ ಮಾತುಕತೆನೂ ನಾಳೆನೆ ಮಾತಾಡಿ ಮುಗಿಸ್ಬಿಡೋಣ. ಆಯ್ತು ಯಜಮಾನ್ರೆ, ಆಗ್ಬೋದು. ಆಯ್ತು. ಬೈ. ಆಹಾಹಾ, ಸೂರ್ಯವಂಶದಲ್ಲಿ ಮದುವೆ ಕೆಲಸ. ಕೈ ತುಂಬ ಕಾಸು, ಕೈ ತುಂಬ ಕಮಿಷನ್ನು. ಯಾರಿಗುಂಟು ಯಾರಿಗಿಲ್ಲ, ಬಿಡಗಿಲ್ಲ. ಇದನ್ನ ಹೇಗಾದ್ರೂ ಮಾಡಿ ಮದುವೆನ ಕುದುರಿಸ್ಬಿಟ್ರೆ ಊರಿಗೆ ನಾನೇ ಸಾಹುಕಾರ.